टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಕಿಂಚಿತ್ತೂ ಕೂಡ ಪಶ್ಚಾತ್ತಾಪ ಅನ್ನುವಂಥದ್ದಿಲ್ಲ. ನಾನೇನೋ ತಪ್ಪು ಮಾಡಿದೆ ಅನ್ನುವಂಥದ್ದು ಹುಡುಕಿದರೂ ಕೂಡ ಕಾಣ್ತಾ ಇಲ್ಲ. ಆಕೆ ನೋಡಿದ್ರೆ ಬಹಳ ಕೂಲಾಗಿದ್ದಾಳೆ. ಪೊಲೀಸರಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತಾ ಇದ್ದಾಳೆ. ಇದು ಪಲ್ಲವಿಯ ಕಥೆ. ಗಂಡನನ್ನ ಕೊಲೆ ಮಾಡಿದಂಥ ಮಹಿಳೆ ಆಕೆಗೆ ಒಂದು ಚೂರು ಕೂಡ ಪಶ್ಚಾತ್ತಾಪ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನನಗೆ ಗಂಡ ಹಿಂಸೆ ಕೊಡ್ತಾ ಇದ್ದ, ಕೌಟುಂಬಿಕ ಕಲಹ ಆಗ್ತಾ ಇತ್ತು, ದೌರ್ಜನ್ಯ ಆಗ್ತಾ ಇತ್ತು. ಇದೇ ಮಾತನ್ನ ಆಕೆ ಪದೇ ಪದೇ ಹೇಳ್ತಾಳೆ. ಇನ್ನು ಮಗಳದ್ದು ಅದೇ ಕಥೆ. ಹತ್ತಾರು ಪ್ರಶ್ನೆಗಳನ್ನು ಪೊಲೀಸರು ಕೇಳಿದ್ದಾರೆ. ಎಲ್ಲಿ ಕೂತಿದ್ರು, ಏನು ಎತ್ತ, ಮಾತು ಯಾವ ರೀತಿ ಶುರುವಾಯಿತು, ಜಗಳ ಯಾವ ರೀತಿ ಆಯಿತು, ಹೆಂಗೆ ಚಾಕು ತಗೊಂಬಂದ್ರಿ, ಹೆಂಗೆ ಹಾಕಿದ್ರಿ, ತಿವುದ್ರಿ, ಇದೆಲ್ಲದ ಬಗ್ಗೆನೂ ಕೂಡ. ಆದರೆ ತಾಯಿ ಮತ್ತು ಮಗಳು ಅವರ ಮನಸ್ಥಿತಿ ನೋಡಿ ಪೊಲೀಸರನ್ನೇ ದಂಗು ಬಡಿದು ಹೋಗಿದ್ದಾರೆ. ಪೊಲೀಸರನ್ನೇ ಅಚ್ಚರಿಗೊಳಗಾಗಿದ್ದಾರೆ. ಕೊಲೆ ಮಾಡಿದಂಥ ವ್ಯಕ್ತಿ ಹಿಂಗಿರಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ. ಈ ತಾಯಿ ಮತ್ತು ಮಗಳು ಅಧ್ಯಯನದ ವಸ್ತುಗಳು ನೋಡಿ. ಯಾರಾದರೂ ಥೀಸಿಸ್ ಮಾಡಂಗಿದ್ರೆ ಈ ಮಾನಸಿಕ ರೋಗದ ಬಗ್ಗೆ, ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ಇವರು ನೋಡಬೇಕು. ಮಗಳದ್ದೇನು ಏನು ಪಾತ್ರ ಅನ್ನುವಂಥದ್ದು ಗೊತ್ತಾಗಿಲ್ಲ. ಆದರೆ ಪತ್ನಿ ಪಲ್ಲವಿ ಅದನ್ನು ಒಪ್ಕೊಂಡಿದ್ದಾಳೆ. ಹೌದು, ನಾನೇ ಕೊಲೆ ಮಾಡಿದ್ದು, ಕೌಟುಂಬಿಕ ದೌರ್ಜನ್ಯ ಆಗಿತ್ತು, ನಾನೇನು ಮಾಡಬೇಕು, ಅದಕ್ಕೆ ಕೊಲೆ ಮಾಡಿದೆ ಅಂತ. ಈ ವಯಸ್ಸಲ್ಲಿ ಗಂಡನನ್ನು ಕೊಲೆ ಮಾಡಿ ಈ ರೀತಿ ಕಂಬಿ ಎಣಿಸುವಂಥ ಮನಸ್ಥಿತಿ, ಈಗಿದ್ದಂಥ ಮಾನಸಿಕ ರೋಗ ಏನು? Domestic violence, domestic violence, domestic violence, case of extreme domestic violence against my daughter and me. Domestic violence, domestic violence, domestic violence, case of extreme domestic violence against my daughter and me. ನೋಡಿ, ಇದು ಡೊಮೆಸ್ಟಿಕ್ ವೈಲೆನ್ಸ್. ನನ್ನ ಮೇಲೆ, ನನ್ನ ಮಗಳ ಮೇಲೆ ದೌರ್ಜನ್ಯ ಆಗಿದೆ, ಕೌಟುಂಬಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ಮಾತನ್ನು ಆಕೆ ಹೇಳ್ತಾ ಇದ್ದಾಳೆ. ನೋಡಿ, ಏನಾದರೂ ಆಕೆ ಉತ್ತರ ಕೊಡ್ತಿರುವಂಥ ರೀತಿ ನೋಡಿ ಹೆಂಗಿದೆ ಅಂತ.